ಮೀನುಗಾರಿಕೆಗೆ ತೆರಳಿದ್ದ ನಾಡ ದೋಣಿಯೊಂದು ಪಲ್ಟಿಯಾಗಿರ್ತಕ್ಕಂತಹ ಘಟನೆ. ನೋಡಿ, ಮಂಗಳೂರು ಹೊರವಲಯ ಸುರತ್ಕಲ್ ಬಳಿ ನಡೆದಿರ್ತಕ್ಕಂಥ ಘಟನೆ ಇದು. ಮೀನುಗಾರಿಕೆಗೆ ತೆರಳಿದ್ದಂತಹ ನಾಡದೋಣಿ ಪಲ್ಟಿಯಾಗಿದೆ. ಬಟ್ ಅದರಲ್ಲಿದ್ದ 6 ಜನ ಮೀನುಗಾರರನ್ನು ರಕ್ಷಣೆ ಮಾಡಲಾಗಿದೆ ಅಂತಕ್ಕಂಥದ್ದು ಈಗ ಬರ್ತಾ ಇರೋ ಮಾಹಿತಿ. ಮಂಗಳೂರು ಹೊರವಲಯ ಸುರತ್ಕಲ್ ಬಳಿ ಅಂದರೆ ಅಲೆಗಳ ಹೊಡೆತಕ್ಕೆ ಸಿಲುಕಿ ಈ ದೋಣಿ ಪಲ್ಟಿಯಾಗಿತ್ತು. ಆದರೆ ಆ ದೋಣಿಯಲ್ಲಿದ್ದ 6 ಮಂದಿ ಮೀನುಗಾರರನ್ನು ರಕ್ಷಣೆ ಮಾಡಿದ್ದಾರೆ. ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ನೀವು ತುಂಬ ಆಳಕ್ಕೆ ಹೋಗ್ಬಿಟ್ರೆ ಅಲ್ಲಿಗೆ ಹೋಗಿ ರೀಚ್ ಆಗೋ ತನಕ ಅವ್ರು ಬದುಕಬೇಕಲ್ಲ. ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ಹೊರಟಿತ್ತು ಈ ದೋಣಿ, ನಾಡದೋಣಿ. ಬಟ್ ಅಲೆಗಳ ಅಬ್ಬರ ಜೋರಾಗಿದೆ ಸಹಜವಾಗೇ. ಹಾಗಾಗಿ ಆ ದೋಣಿ ಪಲ್ಟಿ ಆಗಿಬಿಟ್ಟಿದೆ. ಪಲ್ಟಿ ಆದಾಗ ಮೀನುಗಾರರನ್ನ ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಮಾಡಿ ಅವ್ರನ್ನ ಕರ್ಕೊಂಬಂದಿದ್ದಾರೆ ದಡಕ್ಕೆ. ಬಟ್ ಇಮ್ಮಿಡಿಯೇಟಾಗಿ ಅದು ಗೊತ್ತಾಗಬೇಕು ಕರಾವಳಿ ಭಾಗದಲ್ಲಿರ್ತಕ್ಕಂಥವ್ರಿಗೆ, ತೀರದಲ್ಲಿರ್ತಕ್ಕಂಥವ್ರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈ ಥರ ದೋಣಿ ಮೊಗಚಿದೆ ಅಂತ ಹೆಂಗೆ ಗೊತ್ತಾಯಿತು? ರಕ್ಷಣಾ ಕಾರ್ಯ ಯಾವ ರೀತಿ ನಡೀತು ಇಲ್ಲಿ ಅಂತ? ಅರವಿಂದ್, ಇದು ಮಂಗಳೂರಿನ ಸುರತ್ಕಲ್ ಸಮೀಪದ NITK ಬೀಚ್ ಬಳಿ ಈ ದುರಂತ ಆಗಿರುವಂತದ್ದು. ತಕ್ಷಣಕ್ಕೆ ಅಲ್ಲಿದ್ದಂತ ಸ್ಥಳೀಯ ಮೀನುಗಾರರಿಗೆ ಇದು ಕಾಣ್ಲಿಕ್ಕೆ ಸಿಕ್ಕಿರುವಂತದ್ದು. ಅಂದ್ರೆ ದಡದಿಂದ ಸ್ವಲ್ಪ ದೂರದಲ್ಲೇ ಮೀನುಗಾರಿಕೆ ಮಾಡ್ಲಿಕ್ಕೆ ಅಂತ ಬಂದಿರುವಂತದ್ದು. ಉಡುಪಿಯ ಮಲ್ಪೆ ಬಂದರಿನಿಂದ ಅವರು ಹೊರಟಿದ್ದಾರೆ ಮೀನುಗಾರಿಕೆಗೆ. ಈಗ ಸಾಮಾನ್ಯವಾಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮೀನುಗಾರಿಕೆಗೆ ಸಂಪೂರ್ಣ ನಿಷೇಧ ಇದೆ. ಆ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತ ಬೋಟ್ಗಳು ಹೋಗುವಾಗಿಲ್ಲ. ಟ್ರಾಲ್ ಬೋಟ್ ಆಗ್ಲಿ, ಆಳ ಸಮುದ್ರಕ್ಕೆ ಆಗ್ಲಿ ಹೋಗುವಂತಿಲ್ಲ. ಆದ್ರೆ ನಾಡದೋಣಿಯ ಮೀನುಗಾರಿಕೆಯನ್ನ ಮಾಡಬಹುದು. ಸ್ಥಳೀಯರು ನಾಡದೋಣಿಯ ಮೀನುಗಾರಿಕೆಯನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಮಲ್ಪೆಯಿಂದ ಮೀನು ಹಿಡಿಯುತ್ತಾ ಮಂಗಳೂರುವರೆಗೆ ಬಂದಿದ್ದಾರೆ, ಸುರತ್ಕಲ್ವರೆಗೂ. ಸುರತ್ಕಲ್ನಲ್ಲಿ ಅಲೆ ಅಬ್ಬರಕ್ಕೆ ಸಿಲುಕಿ ದೋಣಿ ಪಲ್ಟಿ ಆಗಿದೆ. ಅದರಲ್ಲಿ 6 ಮಂದಿ ಮೀನುಗಾರರಿದ್ರು, ಎಲ್ಲರೂ ಆಂಧ್ರ ಪ್ರದೇಶ ಮೂಲದವರು. ಹಾಗಾಗಿ ತಕ್ಷಣಕ್ಕೆ ಇಲ್ಲಿನ ಸುರತ್ಕಲ್ ಸಮೀಪದಲ್ಲಿದ್ದಂತ ಇತರೆ ಮೀನುಗಾರರು ಯಾರಿದ್ರು, ನಾಡದೋಣಿ ಮೀನುಗಾರಿಕೆ ಮಾಡ್ತಾ ಇದ್ರು, ಅವರು ಅದನ್ನ ಗಮನಿಸಿದ್ದಾರೆ. ಅವರನ್ನ ತಕ್ಷಣಕ್ಕೆ ರಕ್ಷಿಸಿ ಅವರನ್ನ ದಡಕ್ಕೆ ತರುವಂತ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಯಶಸ್ವಿ ಆಗಿದ್ದಾರೆ. ಯಾವುದೇ ರೀತಿಯಾದಂತ ತೊಂದರೆ ಆಗಿಲ್ಲ. ಆ ದೋಣಿ ಮಾತ್ರ ಮುಳುಗಡೆ ಆಗಿದೆ. ಇವರು ಎಲ್ಲರೂ ಅಲ್ಲಿಂದ ಪಾರಾಗಿ ಹೊರಗೆ ದಡಕ್ಕೆ ಸೇರಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಸುಕ್ಪಾಲ್. ಒಟ್ಟಾರೆ ಈಗ ಅಲ್ಲಿ ಅಂದರೆ ತುಂಬ ದೂರ ಹೋಗಿಲ್ಲ ಅವರು, ಸಮುದ್ರ ತೀರದಿಂದ ತುಂಬ ದೂರ ಹೋಗಿಲ್ಲ. ಬೇರೆ ಬೇರೆ ಮೀನುಗಾರಿಕೆ ಮಾಡ್ತಾ ಇದ್ದ ದೋಣಿಗಳು ಅಲ್ಲಿ ಇದ್ದವು. ಅವ್ರ ಗಮನಕ್ಕೆ ಬಂದಿದೆ, ಅವರು ಇವ್ರನ್ನ ರಕ್ಷಣೆ ಮಾಡಿದ್ದಾರೆ.